ಹಾಯ್ ಫ್ರೆಂಡ್ಸ್, ನನ್ನ ಇಂಟ್ರೊಡಕ್ಷನ್ನ ನಾನು ಟ್ರಾವೆಲ್ ಮಾಡ್ತಾ ಮಾಡ್ತಾ ಹೇಳ್ತೀನಿ. ನಾನಿವಾಗ ಮ್ಯಾಂಗ್ಳೂರ್ ಟು ಶನಿವಾರ ಹೊರಟಿದ್ದೀನಿ. ನಂಗೆ ಆಮೇಲೆ ನೆನಪಾಯಿತು, ಮ್ಯಾಂಗ್ಳೂರಲ್ಲಿ ಬಿಸಿಲು ಇದೆ ಆ್ಯಂಡ್ ಶನಿವಾರ ಸಂತೆಯಲ್ಲಿ ಹೆವಿ ಚಳಿನೂ ಇದೆ, ಜಾಕೆಟ್ ಇಲ್ಲದೆ ಹೇಗೆ ಹೋಗೋದಂತ. ಸೊ ಜಾಕೆಟ್ ಹಾಕ್ಕೊಂಡು ರೆಡಿ ಆದ. ಇದೇ ನನ್ನ ಗಜ. ಇದನ್ನು ನಾನು ರೀಸೆಂಟ್ಲಿ ಬೈ ಮಾಡಿದೆ, ಆಲ್ಮೋಸ್ಟ್ 4 months ಆಗಿರ್ಬೋದು. ಆ್ಯಂಡ್ ನಾನು ಇಂಟ್ರೊಡಕ್ಷನ್ನ ಯಾಕೆ ಆಮೇಲೆ ಹೇಳ್ತೀನಿ ಅಂತ ಹೇಳಿದರೆ, ಇವಾಗಲೇ ಗೊತ್ತಿಲ್ಲ ಎಷ್ಟು ಹೊತ್ತಿದ್ದು ವ್ಲಾಗ್ ಮಾಡೋಕ್ಕೆ ಸಿಗುತ್ತೆ ಅಂತ. ಯಾಕಂದರೆ ಇದು ಮ್ಯಾಂಗ್ಳೂರ್ ಟು ಶನಿವಾರ ಸಂತೆ ಅಂದರೆ ಹೆವಿ ಜರ್ನಿನೇ 3 hours ಇದೆ. ಸೊ ವ್ಲಾಗ್ ಮಾಡಿ ಮಿನಿಮಮ್ 30 to 35 minutes ಆಗ್ಬೋದೇನೋ. ಸೊ ಸುಮ್ಮನೆ ಯಾಕೆ ಟ್ರ್ಯಾಕ್ ಮಾಡೋದಂತ ಟ್ರಾವೆಲ್ ಮಾಡ್ತಾನೆ ನಾನು ಇಂಟ್ರೊಡಕ್ಷನ್ ಕೊಡೋಣ ಅಂದ್ಕೊಂಡೆ. ಸೊ ನನ್ನ ಹೆಸರು ತೀರ್ಥ ಅಂತ, ಆ್ಯಂಡ್ ನಾನು ಮ್ಯಾಂಗ್ಳೂರಲ್ಲೇ ಇರೋದು, ಇವಾಗ ಸೆಟಲ್ಡ್ ಇನ್ ಮ್ಯಾಂಗ್ಳೂರ್. ಬಟ್ ನನ್ನ ನೇಟಿವ್ ಸಕಲೇಶ್ಪುರ. ಹಾಗಾಗಿ ನಾನು ಸಕಲೇಶ್ಪುರ ಹೋಗ್ತಾ ಬರ್ತಾ ಇರ್ತೀನಿ, ಒಬ್ಬನೇನೂ ಹೋಗ್ತೀನಿ, ತುಂಬ ಸತಿ ಹೋಗಿ ಬರ್ತಾ ಇರ್ತೀನಿ ಒಬ್ಬನೇ. ಮತ್ತು ನಾನು ಟ್ರಾವೆಲು ಒಬ್ಬನೇ ಮಾಡ್ತಾ ಇರ್ತೀನಿ, ಅವಾಗವಾಗ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಟ್ರಾವೆಲ್ ಹುಚ್ಚು ಸ್ವಲ್ಪ ಜಾಸ್ತಿನೇ ಇದೆ. ಫ್ರೆಂಡ್ಸ್ ಜೊತೆನೂ ಹೋಗ್ತೀನಿ, ಒಬ್ಬನೇನೂ ಹೋಗ್ತೀನಿ. ಸೊ ಒಬ್ಬನೇ ತುಂಬ ಟ್ರಾವೆಲ್ ಮಾಡೋದ್ರಿಂದ ನನ್ನ ತಂಗಿರು, ಅಂದರೆ ನನಗೆ 2 ತಂಗಿರು, ಅವ್ರು ಹೇಳೋದೇನೆಂದರೆ, ನೀನು ವ್ಲಾಗ್ ಸ್ಟಾರ್ಟ್ ಮಾಡ್ಬೋದಲ್ಲ, ಹೇಗೂ ಟ್ರಾವೆಲ್ ಮಾಡ್ತಾಯಿರ್ತೀಯ ಒಬ್ಬನೇ, ಅದಲ್ಲದೆ ಫ್ರೆಂಡ್ಸ್ ಜೊತೆನೂ ಟ್ರಾವೆಲ್ ಮಾಡ್ತೀಯ, ಅಷ್ಟೆಲ್ಲ ಪ್ರಯಾಗ್ರಾಜ್ ಕುಂಭಮೇಳೆಲ್ಲ ಹೋಗಿ ಬಂದಿದ್ಯಾ, ಅವೆಲ್ಲ ವ್ಲಾಗ್ ಮಾಡ್ಬೋದಿತ್ತು. ಬಟ್ ನೀನು ಮಾಡಲಿಲ್ಲ, ಸ್ಟಾರ್ಟ್ ಮಾಡು ಬೇಗ ಅಂತೆಲ್ಲ ಹೇಳ್ತಿದ್ರು, ಫ್ರೆಂಡ್ಸು ಹೇಳ್ತಿದ್ರು. ಸೊ ನಾನು ಸ್ಟಾರ್ಟ್ ಮಾಡೋಣ ಅಂತ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ನನಗೆ ನಿಮ್ಮ ಸಪೋರ್ಟು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಆ್ಯಂಡ್ ಇನ್ನು ಮುಂದೆ ನಾನು ಏನೇ ಟ್ರಾವೆಲ್ ಮಾಡೋದಾದರೂ, ಫ್ರೆಂಡ್ಸ್ ಜೊತೆ ಆದರೂ ಒಬ್ಬನೇ ಆದರೂ ಅದನ್ನು ವ್ಲಾಗ್ ಮಾಡ್ತೀನಿ. ಓಕೆ ಗಾಯ್ಸ್, ಇವಾಗ ಮ್ಯಾಟ್ರಿಗೆ ಬರೋಣ. ನಾನು ಮ್ಯಾಂಗ್ಳೂರ್ ಟು ಶನಿವಾರ ಸಂತೆ ಏನಕ್ಕಂದರೆ, ಯಾವ ರೀಸನಿಗೆ ಹೋಗ್ತಿದ್ದೀನಿ ಅಂದರೆ, ನನ್ನ ದೊಡ್ಡಮ್ಮನ ಮಗಂದು ಒಂದು ಟೆಂಪಲಲ್ಲಿ ಹರಕೆ ಇದೆ. ಸೊ ಅದನ್ನು ತೀರ್ಸೋಕೆ ಹೋಗ್ತಿರೋದು. ಸೊ ಅವನು ನನ್ನ ಇನ್ವೈಟ್ ಮಾಡಿದ್ದಾನೆ, ಸೊ ಹೋಗ್ತಾಯಿದ್ದೀನಿ. ನನ್ನ ಅಮ್ಮ ಆಲ್ರೆಡಿ ಅಲ್ಲೇ ಇದ್ದಾರೆ. ಸೊ ನಾನು ಒಬ್ಬನೇ ಹೋಗ್ತಾಯಿದ್ದೀನಿ. ಇವಾಗ ನಾನು ಮ್ಯಾಂಗ್ಳೂರ್ ಟು ಸಕಲೇಶ್ಪುರ ಹೈವೇ ಟಚ್ ಆಗಿದ್ದೀನಿ. ಇವಾಗ ಪೆಟ್ರೋಲ್ ಟಾಪಪ್ ಮಾಡಬೇಕು. ಸೊ ಎದುರಲ್ಲೇ ಪೆಟ್ರೋಲ್ ಬಂಕ್ ಸಿಗುತ್ತೆ, ಅಲ್ಲೇ ಟಾಪಪ್ ಮಾಡಿ ಹೋಗ್ತೀನಿ. ಇದೇ ಪಡೀಲ್ ಜಂಕ್ಷನ್. ಯಾರ್ದು ಕಾಲ್ ಬರ್ತಿದೆ, ಐ ಥಿಂಕ್ ಅಮ್ಮಂದು, ಹೊರಟ್ಯಾ ಇಲ್ವಾ ಅಂತ ನೋಡೋಣ. ಅಮ್ಮಂದಾದರೆ ಹೇಳ್ಬಿಡ್ತೀನಿ ಬರ್ತಾಯಿದ್ದೀನಿ ಅಂತ. ಎಸ್ ಗಾಯ್ಸ್, ಫ್ಯೂಲ್ ಟಾಪಪ್ ಮಾಡಾಯಿತು. ಆ್ಯಂಡ್ ಇನ್ನೊಂದೇನೆಂದರೆ, ಆಂಟಿ ನನ್ನನ್ನೇ ನೋಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಯ್ತೇನೋ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ, ವೀಡಿಯೋ ಮಾಡ್ತಿದ್ದೀನಿ ಅಂತ. ಸ್ಮೈಲ್ ಮಾಡ್ತಾಯಿದ್ದಾರೆ ನನ್ನ ನೋಡಿ. ಮ್ಯಾಂಗ್ಳೂರ್ ಟು ಶನಿವಾರ ಸಂತೆ ಆಲ್ಮೋಸ್ಟ್ 3 hours ಜರ್ನಿ ಇದೆ. ಸೊ ಎಷ್ಟು ಲಾಂಗ್ ಆಗುತ್ತೆ ಗೊತ್ತಿಲ್ಲ ವೀಡಿಯೋ, ಬಟ್ ನನಗೆ ಎಲ್ಲನೂ ಕವರ್ ಮಾಡಬೇಕಂತ ಇದೆ. ಸೊ ಯಾವುದೂ ಬಿಡೋಕ್ಕಾಗಲ್ಲ. ಡೀಟೇಲಾಗಿ ಬೇಕಂದರೆ ಸ್ವಲ್ಪ ಲಾಂಗ್ ಆಗ್ಬೋದು ವೀಡಿಯೋ. ಸೊ ಮಾಡ್ತಿದ್ದೀನಿ, ನೋಡೋಣ ಗಾಯ್ಸ್. ಗೊತ್ತಿಲ್ಲ, ಅಲ್ಲಿ ಎದುರಲ್ಲಿ ನನ್ನ ಕಾಲೇಜ್ ಫ್ರೆಂಡ್ ಹೋಗ್ತಾ ಇದ್ದಾನೆ ಅನ್ನಿಸ್ತಿದೆ. ಮೇ ಬಿ ಅವನೇ ಆಗಿರಬೇಕು, ಕನ್ಫರ್ಮ್ ಮಾಡ್ಕೊಳ್ತೀನಿ. ಹೌದೌದು ಅವನೇ.
ದೂರ ಏನೇನು ನೆಲ್ಲಡಿ ಅಲ್ಲವಾ, ಜಾಸ್ತಿ ಹೋಗ್ಲಿಕ್ಕೆ ಆಗಲ್ಲ ಅದರಲ್ಲಿ. ಅದೇ ಏತರ್ತಾರ. ಎಷ್ಟೊತ್ತಾಗ್ತದೆ ಮುಟ್ಟುವಾಗ? 50ರಲ್ಲೇ ಹೋದ್ರೆ ಎಷ್ಟೊತ್ತಾಗ್ತದೆ ಮುಟ್ಟುವಾಗ? ಅಷ್ಟು ಬೇಕಾ? ಸರಿ, ನಾವು ಹೋಗ್ಬೇಕಿದ್ರು. ಬಾಯ್. ನೋಡಿ ಗಾಯ್ಸ್, ನನ್ನದು ಅಬ್ಸರ್ವೇಷನ್ ಹೇಗಿದೆ ಅಂತ. ನಾನು ಒಂದ್ಸತಿ ನೋಡಿದರೆ ಇದು ಪಕ್ಕ ಕಂಡುಹಿಡ್ಬಿಡ್ತೀನಿ. ಇವನು ಆ್ಯಕ್ಚುಲಿ ನನ್ನ BCom ಫ್ರೆಂಡು, ಸೇಮ್ ಕಾಲೇಜಲ್ಲಿ ಕಲ್ತಿದ್ದು. ಆ್ಯಂಡ್ ಇವ್ರ ಅಣ್ಣ ಅಭಿ ಅಂತಿದ್ದಾನೆ. ಇವನ ಹೆಸರು ಅಖಿಲೇಶ್ ಅಂತ, ಇವನ ಅಣ್ಣ ಅಭಿ ಅಂತಿದ್ದಾನೆ. ಅವ್ನು ನಮ್ಮ ಜಿಮ್ ಪಾರ್ಟ್ನರು, ಸಿಗ್ತಾ ಇರ್ತೀವಿ. ಅವನ ಅಣ್ಣನ ಹತ್ರ ಏತರ್ ಇದೆ, ಸೇಮ್ ನನ್ನ ಹತ್ರನೂ ಒಂದು ಏತರ್ ಇದೆ. ಒಂದು ಸೈಡ್ ಬಿಡಬೇಕು, ಒಂದು ಮುಂದೆ ಹೋಗಬೇಕು ಬೇಗ. ಈ ಸೈಡು ಬಿಡ್ತಿಲ್ಲ, ಏನೂ ಮಾಡ್ತಿಲ್ಲ. ಇವರು ಯಾರು ಅಂತಲೇ ಗೊತ್ತಾಗ್ತಿಲ್ಲ, ಯಾಕೆ ಹಿಂಗೆ ಮಾಡ್ತಿದ್ದಾನೆ ಅಂತ. BC ರೋಡ್ ಕ್ರಾಸ್ ಆಗಾಯಿತು. ಈಗ ನೇತ್ರಾವತಿ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀನಿ. ಇದೇ ನೇತ್ರಾವತಿ ವ್ಯೂ ನೋಡಿ ಗಾಯ್ಸ್. ಇಲ್ಲಿಂದ ಇನ್ನು ಉಪ್ಪಿನಂಗಡಿ ತನಕ ಸ್ಟ್ರೆಚ್ ರೋಡು. ಇದು ಹೊಸದಾಗಿ ಆಗಿರೋದು, ಮ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ಹೈವೇ. ರೋಡ್ ಅಂತೂ ಸೂಪರಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಉಪ್ಪಿನಂಗಡಿವರೆಗೂ. ನಾವೀಗ ಕಲ್ಲಡ್ಕ ರೀಚ್ ಆದ್ವಿ. ನಾನು ಈಗ ಫ್ಲೈಓವರ್ ಮೇಲೆ ಇರೋದ್ರಿಂದ ನಮಗೆ ಕೆಳಗಡೆ ಸಿಟಿ ಕಾಣಲ್ಲ, ಹಾಗಾಗಿ ಸೀದಾ ಹೋಗ್ತಿರೋದೆ. ನಾನಿವಾಗ ಉಪ್ಪಿನಂಗಡಿಯಿಂದ ಚೂರು ಮುಂದಕ್ಕೆ ಬಂದರೆ ಸರ್ವಿಸ್ ರೋಡ್ ಸಿಗುತ್ತೆ ಲೆಫ್ಟಿಗೆ. ಆ ಸರ್ವಿಸ್ ರೋಡಿಂದ ಕಡಪ ರೋಡಿಗೆ ಕನೆಕ್ಟ್ ಆಗಬೇಕು. ಸೊ ಕಡಪ ಸುಬ್ರಹ್ಮಣ್ಯ ರೂಟಲ್ಲಿ ನಾನು ಹೋಗ್ತಿರೋದು. ತುಂಬ ಅಂದರೆ ತುಂಬ ಬಿಸಿಲು ಗಾಯ್ಸ್, ಇನ್ನು ತುಂಬ ಹೋಗೋಕ್ಕಿದೆ. ಇವಾಗಲೇ ಟಯರ್ಡ್ ಅನಿಸ್ತಿದೆ. ಇದೇ ಕಡಬ ಸುಬ್ರಹ್ಮಣ್ಯ ಬಿಸ್ಲೆ ಆಗಿ ಹೋಗೋ ರೂಟು. ತುಂಬ ಅಂದರೆ ತುಂಬ ಟಯರ್ಡ್ ಅನಿಸ್ತಿತ್ತು, ಬಿಸಿಲು ಬೇರೆ. ಸೊ ಅಲ್ಲೊಂದು ಕಬ್ಬಿನ ಜ್ಯೂಸ್ ಅಂಗಡಿ ಇತ್ತು. ಸೊ ಅಲ್ಲಿ ನಿಲ್ಲಿಸಿ ಕಬ್ಬಿನ ಜ್ಯೂಸ್ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿ ಸ್ವಲ್ಪ ವೀಡಿಯೋ ಎಲ್ಲ ತೆಗೆದು ಇವಾಗ ಹೊರಟೆ. ಸೊ ಬನ್ನಿ ಹೋಗೋಣ. ಇದೊಂದು ನನ್ನ ಬ್ಯಾಡ್ ಹ್ಯಾಬಿಟ್. ಎಲ್ರಿಗೂ ಹೇಳ್ತಾರೆ ನೀನು ಬ್ಯಾಡ್ ಹ್ಯಾಬಿಟ್ ಏನು ಅಂತ. ಇದೇ ನನ್ನ ಬ್ಯಾಡ್ ಹ್ಯಾಬಿಟ್, ಅವಸರ ಜಾಸ್ತಿ ಸ್ವಲ್ಪ.
ಊರಿಗೆಲ್ಲ ಹೋಗಾಗ ಇದೇ ರೂಟಲ್ಲಿ ಜಾಸ್ತಿ ಹೋಗೋದು, ಯಾಕಂದರೆ ನಮ್ಮ ಅಪ್ಪನೂರಿಗೆ ಇದೇ ರೂಟ್ ಹತ್ತಿರ, ತುಂಬ ಹತ್ತಿರ. ಸೊ ಯಾವಾಗಲೂ ಹೋಗ್ತಾ ಬರ್ತಾ ಇರ್ತೀನಿ. ಸೊ ನನಗೆ ಈ ರೂಟು ತುಂಬ ಅಭ್ಯಾಸ ಆಗಿದೆ. ಮಾಮ, ಏನ್ ಮಾಮ ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ನಿನ್ ಮಗಳು ಚೆನ್ನಾಗಿದ್ದಾಳ? ಮೊನ್ನೆ ಚೂಡಿದಾರ್ ಕಳ್ಸಿದ್ದೆ, ಸೈಜ್ ಕರೆಕ್ಟ್ ಆಗಿದ್ಯಾ? ಸರಿ ಇಲ್ಲ ಅಂದ್ರೆ ಬೇರೆ ಕಳ್ಸ್ಕೊಡ್ತೀನಿ, ಏನೋ ಬೇಜಾರು ಮಾಡ್ಕೋಬೇಡ ಅಂತ ಹೇಳ ಅವಳಿಗೆ. ಜಸ್ಟ್ ಮಿಸ್ ಆಯಿತು, ಇವಾಗ ಮಟನ್ ಆಗ್ತಿತ್ತು. ಆ್ಯಂಡ್ ನನಗೂ ಏನಾದರೂ ಆಗ್ತಿತ್ತು. ದೇವ್ರ ದಯೆ ಏನೂ ಆಗಿಲ್ಲ. ಸರಿ ಹೋಗೋಣ. ನೆಟ್ಟಣ ಬಂದ್ವಿ, ನೆಟ್ಟಣ ರೀಚ್ ಆದ್ವಿ. ಇನ್ನು ಇಲ್ಲಿಂದ ಸ್ವಲ್ಪನೇ ದೂರ, ಕುಲ್ಕುಂದ ಹತ್ರ ಇದೆ. ಬಿಳಿನೆಲೆ ರೀಚ್ ಆದ್ವಿ. ಬಿಳಿನೆಲೆ, ಐ ಥಿಂಕ್ ಬಿಳಿನೆಲೆ, ಎಸ್ ಬಿಳಿನೆಲೆ ರೀಚ್ ಆದ್ವಿ. ಅದು ಹೆಂಗೆ ಓವರ್ಟೇಕ್ ಮಾಡಿ ಬಂದ ನನಗೆ ಗೊತ್ತಾಗ್ತಿಲ್ಲ. ಗಾಯ್ಸ್, ನನ್ನ ಮುಂದ್ಗಡೆ ಐ ಥಿಂಕ್ KTM ಗ್ರೂಪ್ ಒಂದು ಹೋಗ್ತಾ ಇದೆ. ಬನ್ನಿ ಗಾಯ್ಸ್, ಅವ್ರನ್ನ ಟಚ್ ಮಾಡೋಣ. ಗಾಯ್ಸ್, ಅವ್ರನ್ನ ಓಟೆಗೆ ಬಂದಾಯಿತು. ಇನ್ನೇನು ಹತ್ತಿರದಲ್ಲೇ ಕುಲ್ಕುಂದ ಬರ್ತಾ ಇದೆ. ಎಸ್, ಕುಲ್ಕುಂದ ಬಂತು, ಆಲ್ಮೋಸ್ಟ್ ಇದೆ.
ಇದೇ ಕುಲ್ಕುಂದ ಗಾಯ್ಸ್, ಕುಲ್ಕುಂದ ಜಂಕ್ಷನ್. ಇಲ್ಲಿಂದ 8 to 10 ಕಿಲೋಮೀಟರ್ ಆಗುತ್ತೆ ಸುಬ್ರಹ್ಮಣ್ಯ ಟೆಂಪಲ್. ನಾನೀಗ ಎಂಟ್ರ್ ಆಗಿರೋದು ಬಿಸ್ಲೆ ಘಾಟ್ ರೂಟು. ಇಲ್ಲಿ ನೆಟ್ವರ್ಕ್ ಸಿಗೋದೇ ಇಲ್ಲ, ಒಂದು ಗುಟ್ಟಿನೂ ಸಿಗಲ್ಲ. ಸೊ ಬನ್ನಿ ಗಾಯ್ಸ್ ಹೋಗೋಣ. ಗಾಯ್ಸ್ ನನ್ನೊಟ್ಟಿಗೆ ನೀವು ಈ ವ್ಯೂನ ಎಕ್ಸ್ಪ್ಲೋರ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ಹೀಗೆ ಫ್ಯೂಚರಲ್ಲೂ ಟ್ರಾವೆಲ್ ಲಾಗ್ನ ಆ್ಯಂಡ್ ವೀಡಿಯೋನ ಹಾಕ್ತಾಯಿರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನೊಂದು ಗಾಯ್ಸ್, ಈ ರೂಟಲ್ಲಿ ಒಬ್ಬರೇ ಬರೋದಾದರೆ ಅಥವಾ ಫಸ್ಟ್ ಟೈಮ್ ಬರೋರಾದರೆ ನೈಟ್ ಹೊತ್ತು ಬರಲೇಬೇಡಿ. ಯಾಕಂದರೆ ಈ ರೋಡಲ್ಲಿ ಏನೂ ಕಾಣಿಸಲ್ಲ, ಒಂದು ಲೈಟ್ ಆಫ್ ಆದರೂ ಏನೂ ಕಾಣಿಸಲ್ಲ, ನೆಟ್ವರ್ಕ್ ಇರಲ್ಲ ಆ್ಯಂಡ್ ಆನೆಗಲಾಟೆ ಇದೆ. ಸೊ ತುಂಬಾ ರಿಸ್ಕ್. ಯಾರಿಗೆಲ್ಲ ಅಭ್ಯಾಸ ಎಲ್ಲ ಇರೋ ಒಬ್ಬೊಬ್ಬರೇ ಬರೋಕ್ಕಂತೂ ಹೋಗಲೇಬೇಡಿ. ಇದು ನನ್ನದೊಂದು ಸಜೆಷನು. ರಾತ್ರಿ ಹೊತ್ತಂತೂ ಬರಲೇಬೇಡಿ. ನಾನೀಗ ಅಲ್ಲಿ ಸ್ಲೋ ಮೋಷನ್ ಮಾಡಿದ್ನಲ್ಲ, ಅದು ಆ್ಯಕ್ಚುಲಿ ಬಾರ್ಡ್ರು ದಕ್ಷಿಣ ಕನ್ನಡ ಜಿಲ್ಲೆಗೂ ಹಾಸನ ಜಿಲ್ಲೆಗೂ, ಅಂದರೆ ಸಕಲೇಶಪುರಕ್ಕೂ ಮಂಗಳೂರಿಗೂ. ಈಗೊಂದು ಚಿಕ್ಕ ಗುಡಿ ಸಿಗುತ್ತೆ, ಗಡಿ ಚಾಮುಂಡೇಶ್ವರಿ ಗುಡಿ ಅಂತ. ಅದು ಗಡಿ ದೇವರು ಅಂತ ಹೇಳ್ತೀವಿ. ಸೊ ಅಲ್ಲೊಂದು ಕೈ ಮುಗಿದು ಹಾಗೆ ಜರ್ನಿನ ಕಂಟಿನ್ಯೂ ಮಾಡೋಣ. ಏನೋ ಪ್ರಾಬ್ಲಮ್ ಆಗಿರಬೇಕು, ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಇದೇ ಬಿಸ್ಲೆ ಘಾಟ್, ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ ಗೇಟು. ಇದೇ ಪರ್ಫೆಕ್ಟ್ ಘಾಟ್ ಇನ್ನು ಸ್ಟಾರ್ಟ್ ಆಗುತ್ತೆ. ಎಸ್ ಗಾಯ್ಸ್, ನಿಮಗೊಂದು ಇಂಪಾರ್ಟೆಂಟ್ ಲೊಕೇಶನ್ಸ್ ತೋರಿಸ್ತೀನಿ. ಅದು ನನ್ನ ಫೇವ್ರೆಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಈಗ ಸ್ವಲ್ಪ ಹೊತ್ತಲ್ಲಿ ಬಂತು. ಎಸ್, ಇದೇ ಗಾಯ್ಸ್ ನನ್ನ ಫೇವ್ರೆಟ್ ಸ್ಪಾಟ್. ಗಾಯ್ಸ್, ಇದು ಆ್ಯಕ್ಚುಲಿ ನನ್ನ ಫೇವ್ರೆಟ್ ಪ್ಲೇಸ್. ನಾನು ಯಾವಾಗಲೂ ಈ ಕಡೆ ಬಂದರೆ ಇಲ್ಲೇ ಫೋಟೋ ಎಲ್ಲ ತೆಗೆಯೋದು ಗಾಡಿ ಜೊತೆ. ನೋಡಿ, ಇದು ಇವಾಗ ಅಷ್ಟೊಂದೇನು ನೀರಿಲ್ಲ, ಮಳೆಗಾಲದಲ್ಲಿ ಸಖತ್ತಾಗಿ ಕಾಣ್ತಾ ಇರುತ್ತೆ ನೀರೆಲ್ಲ, ಫುಲ್ ನೀರೇ ನೀರು. ನೋಡಿ, ಇದೇ ನನ್ನ ಸ್ಪಾಟ್. ನೋಡಿ, ಇದೇ ನನ್ನ ಆ್ಯಂಗಲ್ಲು. ಇಲ್ಲೇ ನಾನು ಫೋಟೋ ಎಲ್ಲ ತೆಗೆಯೋದು. ಅಂದರೆ ಇಲ್ಲಿಗೆ ಬಂದಾಗ ಇಲ್ಲೇ ಜಾಸ್ತಿ ಫೋಟೋ ತೆಗೆಯೋದು. ಗಾಯ್ಸ್, ಇದೆ ಬಿಸ್ಲೆ ವ್ಯೂ ಪಾಯಿಂಟ್. ಬಟ್ ಈಗ ಹೋದರೆ ಏನು ನೋಡೋಕ್ಕೆ ಸಿಗಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ
ತೋರಿಸ್ತೀನಿ. ಮಳೆಗಾಲದಲ್ಲಿ ಬರಬೇಕು, ಮಳೆಗಾಲದಿಲ್ಲ ಮಾನ್ಸೂನ್ ಸೀಸನಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಇವಾಗ ಏನೂ ಇರಲ್ಲ, ಜಸ್ಟ್ ನೋಡ್ಕೊಂಡು ಬರಬೇಕಷ್ಟೆ. ಏನಾದರೂ ಹಂಗೂ ನೋಡಬೇಕಂತಿದ್ರೆ ನನ್ನ ಇನ್ಸ್ಟಾಗ್ರಾಮಲ್ಲಿದೆ, ಬಿಸಿಲಿದೆ, ವ್ಯೂ ಪಾಯಿಂಟ್ ಇದು ಕೆಲವು ಇದೆ, ರೀಲ್ಸ್ ಇದೆ, ನೋಡ್ಬೋದು. ಬಿಸ್ಲ ಗೇಟ್ ಬಂತು, ಮೇನ್ ಗೇಟ್ ಬಂತು, ಫಾರೆಸ್ಟ್ ಗೇಟ್, ಚೆಕ್ ಪೋಸ್ಟ್. ಇಲ್ಲೇ ಇದೆ, ಹತ್ರನೇ ಇದೆ ಚೆಕ್ ಪೋಸ್ಟು. ಬಂತು ಇದೂ ಸ್ಪಾಟೇ ನಂದು ಫೋಟೋ ತೆಗಿಯೋದು. ಗೇಟ್ ಬಂತು ಗೈಸ್. ವೆಲ್ಕಮ್ ಟು ಬಿಸ್ಲೇರಿ. ಕರ್ನಾಟಕ ಫಾರೆಸ್ಟ್. ಗೈಸ್, ಈಗ ಪಟ್ಲ ಬೆಟ್ಟ ಸಿಗುತ್ತೆ. ನಾನು ಹೋಗಿದ್ದೀನಿ ಆಲ್ರೆಡಿ ಪಟ್ಲ ಬೆಟ್ಟ. ಇದೇ ಪಟ್ಲ ಬೆಟ್ಟಕ್ಕೆ ಹೋಗೋಣ. ಬೈಕೆಲ್ಲ ಹೋಗಿದ್ದೀನಿ. ಇದೇ ಪಟ್ಲ ಬೆಟ್ಟ, ಇದೇ ಸ್ಪಾಟ್ ಪಟ್ಲ ಬೆಟ್ಟಕ್ಕೆ ಹೋಗೋದು. ಇವಾಗ ಬೈಕ್ ಎಲ್ಲ ಹೊಡಿಲ್ಲ. ಈಗ ಹೋದರೂ ವ್ಯೂ ಏನು ಸಿಗಲ್ಲ, ಬಿಸಿಲು. ಲಾಸ್ಟ್ ಇದೇ ಐ ಥಿಂಕ್ ಜನವರಿಯಲ್ಲಿ ಹೋಗಿದ್ವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ. ಆವಾಗ ಹೆವಿ ಬಿಸಿಲಿತ್ತು, ಈಗಲೂ ಬಿಸಿಲೇ ಇರುತ್ತೆ. ಸೊ ನೆಕ್ಸ್ಟ್ ಟೈಮ್ ಬರೋಕ್ಕಿದೆ, ಅದರದ್ದೊಂದು ಬ್ಲಾಗ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಬಂದಾಗ. ಈಗ ಸದ್ಯಕ್ಕೆ ಓನ್ಲಿ ಜರ್ನಿ. ಗಾಯ್ಸ್, ನನ್ನ ಮೈಕ್ರೋಫೋನು ಚಾರ್ಜ್ ಖಾಲಿಯಾಗಿ ಕೈ ಕೊಟ್ಟಿತ್ತು. ಸೊ ಪವರ್ ಬ್ಯಾಂಕ್ ಥ್ರೂ ರೀಚಾರ್ಜ್ ಮಾಡಿದ್ದೀನಿ. ಸೊ ಪುನಃ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ರೀಚ್ ಆಗೋವರೆಗೂ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಗೋಣ. ಈಗ ಬರ್ತಿರೋ ಜಂಕ್ಷನ್ನು ಪಟ್ಲ ಜಂಕ್ಷನ್ ಅಂತ. ಇಲ್ಲಿಂದ ರೈಟಿಗೆ ಹೋದರೆ ನಮ್ಮ ದೊಡ್ಡಪ್ಪನ ಮನೆ, ರಿಲೇಟಿವ್ಸ್ ಮನೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಮ್ಮ ಅಪ್ಪನೂರದು. ಆ್ಯಂಡ್ ಅದು ಸೋಮವಾರಪೇಟೆಗೂ ಹೋಗೋ ರೋಡು. ಆ್ಯಂಡ್ ಮಳ್ಳಳ್ಳಿ ಫಾಲ್ಸಿಗೂ ಇಲ್ಲಿಂದ ಹತ್ತಿರ 15 ಕಿಲೋಮೀಟ್ರು. ಈ ಜಂಕ್ಷನಿಂದ 15 ಕಿಲೋಮೀಟ್ರು. ನಾನು ಅವಾಗವಾಗ ಹೋಗ್ತಿರ್ತೀನಿ. ಅದು ನನ್ನ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿದೆ. ಬೇಕಿದ್ದರೆ ನನ್ನ ಇನ್ಸ್ಟಾ ಐ ಡಿನ ಸ್ಕ್ರೀನಲ್ಲಿ ಹಾಕ್ತೀನಿ, ನೋಡಿ ಫಾಲೋ ಮಾಡಿ. ಚೆನ್ನಾಗಿದ್ದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾವು ರೀಚ್ ಆದ್ವಿ ಕೂಡ್ ರಸ್ತೆ, ಒಣಗೂರು ಕೂಡ್ ರಸ್ತೆ. ಇದೇ ಜಂಕ್ಷನು, ಮೇನ್ ಜಂಕ್ಷನು. ಈ ರೂಟು ಸಕಲೇಶಪುರ ಹೋಗುತ್ತೆ, ಈ ರೂಟು ಮೈಸೂರು ಹೋಗುತ್ತೆ. ಆ್ಯಂಡ್ ಇನ್ನೊಂದು ನಾವು ಬಂದಿರೋ ರೂಟು ಮಂಗಳೂರಿಂದ. ಈ ರೂಟು ನಾವು ಹೋಗ್ತಿರೋ ರೂಟು ಶನಿವಾರ ಸಂತೆ ರೂಟು. ಆ್ಯಂಡ್ ಮುಂದೆ ಹೋಗ್ತಾ ನಾನು ಹೋಗಿರೋ ಇನ್ನೊಂದು ಪ್ಲೇಸ್ ಇದೆ. ಅದು ಸ್ಪಾಟ್ ಬರಾಗಲೇ ನಾನು ಹೇಳ್ತೀನಿ. ಅಲ್ಲಿವರೆಗೂ ಬನ್ನಿ ಗಾಯ್ಸ್, ಹೋಗೋಣ. ಎಸ್ ಗಾಯ್ಸ್, ನನಗೊಂದು ಹೇಳೋದು ಮರ್ತು ಹೋದೆ. ಇಲ್ಲಿ ಕಾಫಿ ಮತ್ತು ಏಲಕ್ಕಿ ಜಾಸ್ತಿ ಬೆಳೀತಾರೆ.
ಗಾಯ್ಸ್ ನೀವೀಗ ಒಬ್ಸರ್ವ್ ಮಾಡ್ಬೋದು ರೋಡಲ್ಲಿ ಅದೇನದು ರಂಗೋಲಿ ಅಂತ ನೋಡಿ ಗಾಯ್ಸ್. ರೋಡಲ್ಲಿ ರಂಗೋಲಿ ಬಿಡಿಸಿದ್ದಾರೆ. ಏನಕ್ಕಂದರೆ ಈಗ ಸುಗ್ಗಿ ಸೀಸನ್. ಇವಾಗ ಒಂದೊಂದು ಊರಲ್ಲಿ ಒಂದೊಂದು ಸುಗ್ಗಿ ಇದೆ. ವಾರಕ್ಕೆ ಒಂದೊಂದು ಸುಗ್ಗಿ ಆಗ್ತಾ ಇರುತ್ತೆ. ಸೊ ಸುಗ್ಗಿ ಟೈಮಲ್ಲಿ ಹೀಗೆ ರಂಗೋಲಿ ಬಿಡ್ತಾರೆ. ಹನುಮಾನ್ ಟೆಂಪಲ್ಲು ಹೊಸದಾಗಿ ಆಗಿರೋದು. ಮೊನ್ನೆ ರೀಸೆಂಟಾಗಿ ಪೂಜೆ ಎಲ್ಲ ಆಯಿತು. ಉಚ್ಚಂಗಿ ಹೋಗೋ ರೂಟಲ್ಲಿ ಬರುತ್ತೆ. ರೈಟ್ ಸೈಡೇ ಸಿಗುತ್ತೆ ಟೆಂಪಲ್ಲು. ನೀವು ಬಂದಾಗ ವಿಸಿಟ್ ಆಗಿ, ಚೆನ್ನಾಗಿದೆ ಟೆಂಪಲ್ಲು. ಎಸ್ ಗೈಸ್, ನಾನು ಆವಾಗಲೇ ಹೇಳಿದೆಲ್ಲ ಒಂದು ಸ್ಪಾಟ್ ತೋರಿಸ್ತೀನಿ ಅಂತ. ಇದೇ ಸ್ಪಾಟ್. ಏನು ಗೊತ್ತಾ, ಗಾವಿ ಬೆಟ್ಟ. ಎಲ್ಲರೂ ಹೇಳ್ತಾರಲ್ಲ ಬ್ಯಾಲೆನ್ಸಿಂಗ್ ಕಲ್ಲು ಅಂತ. ಇಲ್ಲಿ ನಾನು ಫ್ರೆಂಡ್ಸ್ ಜೊತೆ ಇದೇ ಮಂತಲ್ಲಿ ಹೋಗಿದ್ದೆ. ಬಟ್ ಸಮ್ಮರಲ್ಲಿ ಬಿಸಿಲಲ್ಲಿ ಆದರೂ ನಾನು ಬ್ಯಾಲೆನ್ಸ್ ಕಲ್ಲನ್ನು ನೋಡಿದ್ದೆ. ಅದು ಕೂಡ ನನ್ನ ಇನ್ಸ್ಟಾ ಪೇಜಲ್ಲಿದೆ, ಹೋಗಿ ನೋಡಿ, ಚೆನ್ನಾಗಿದೆ. ಎಸ್ ಗಾಯ್ಸ್, ನಾವು ಶನಿವಾರ ಸಂತೆ ಹತ್ರ ಬಂದ್ವಿ. ಆಲ್ಮೋಸ್ಟ್ ಬಂದ್ವಿ ಅಂತ ಕಾಣುತ್ತೆ. ಆ್ಯಂಡ್ ಗಾವಿ ಬೆಟ್ಟ ರೈನಿ ಸೀಸನಲ್ಲಿ ಹೋಗೋದಾದರೆ ತುಂಬ ಕೇರ್ಫುಲ್ಲಾಗಿ ಹೋಗಬೇಕಾಗುತ್ತೆ. ತುಂಬ ಸ್ಲಿಪ್ಪರಿ ಇರುತ್ತೆ. ಬೈಕ್ ಅಂತೂ ಹೋಗೋಕ್ಕೆ ಆಗಲ್ಲ, ತುಂಬ ಕಷ್ಟದಲ್ಲಿ. ಆಫ್ ರೋಡ್ ಬೈಕ್ಸ್ ಅಂತೂ ಹೋಗಬಹುದು. ಆ್ಯಂಡ್ ಪಟ್ಲ ಬೆಟ್ಟನೂ ಹೋಗ್ಬೋದು, ಬಟ್ ನಡ್ಕೊಂಡು ಹೋಗೋದು ಇವಾಗ. ಎರಡೂ ರೈನಿ ಸೀಸನಲ್ಲೇ ಚೆಂದ ನೋಡೋಕ್ಕೆ. ನೀವು ಸಕಲೇಶ್ಪುರ ಬಂದಾಗ ಆ ಎರಡು ಪ್ಲೇಸನ್ನು ನೋಡೋಗಿ, ಚೆನ್ನಾಗಿದೆ. ಇವಾಗ ನಾವು ಶನಿವಾರ ಸಂತೆ ರೀಚ್ ಆದ್ವಿ. ಇದೇ ಶನಿವಾರ ಸಂತೆ ಸಿಟಿ. ನೋಡಿ, ಎಕ್ಸ್ಪ್ಲೋರ್ ಮಾಡಿ ನನ್ನ ಜೊತೆ. ಈ ರೋಡು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗೋ ರೋಡು. ಇಲ್ಲಿಂದ ಒಂದು 7 ಕಿಲೋಮೀಟ್ರು ಅಷ್ಟೇ. ಗಾಯ್ಸ್, ಬಂತು. ಈ ಊರಿನ ಹೆಸರು ಹೊಸೂರು ಅಂತ. ಇಲ್ಲಿಂದ ಇನ್ನು ಜಸ್ಟ್ 2 to 3 ಕಿಲೋಮೀಟರ್ಸ್ ಅಷ್ಟೇ. ಇಲ್ಲಿಂದನೂ ಸೋಮವಾರಪೇಟೆಗೆ ಹೋಗ್ಬೋದು. ಆ್ಯಂಡ್ ಕುಶಾಲನಗರನೂ ಹೋಗ್ಬೋದು ಇಲ್ಲಿಂದ. ಇದು ಮೈಸೂರಿಗೆ ಕನೆಕ್ಟ್ ಆಗುತ್ತೆ ರೋಡು, ಕೆಳಗಡೆ ಹೋದರೆ. ಬಟ್ ನಾನು ಮೇಲ್ಗಡೆ ಹೋಗೋದು, ಊರೊಳಗಡೆ ಹೋಗ್ತಾಯಿದ್ದೀನಿ. ಸೊ ಇದು ಡೈರೆಕ್ಟು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗುತ್ತೆ. ಎಸ್, ಆಲ್ಮೋಸ್ಟ್ ಬಂದ್ವಿ. ಮನೆ ಬಂತು. ಯಾರೆಲ್ಲ ನನಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ನೋಡೋಣ. ಯಾರು ವೆಯ್ಟ್ ಮಾಡ್ತಿರಲ್ಲ, ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಬಟ್ ನೋಡೋಣ ರೀಚ್ ಆದಮೇಲೆ ಯಾರು ಏನು ಮಾಡ್ತಿದ್ದಾರೆ ಅಂತ. ಓಯ್ 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 ಫ್ರೆಂಡ್ಸ್, ನಾನು ರೀಚ್ ಆದೆ. ಇದೇ ನಮ್ಮ ಅಣ್ಣನ ಮನೆ, ದೊಡ್ಡಮ್ಮನ ಮನೆ, ಶನಿವಾರ ಸಂತೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಫುಲ್ ಪೀಸ್ ಆಗಿದೆ. ಈಗ ಎಲ್ಲರೂ ಇಂಟ್ರೊಡಕ್ಷನ್ ಮಾಡಿಕೊಡ್ತೀನಿ, ಬನ್ನಿ ಹೋಗೋಣ. ಅದಕ್ಕೆ ಇದ್ದಾರೆ, ಅಣ್ಣ ಇದ್ದಾರೆ, ಅಣ್ಣನ ಪಾಪು ಇದೆ, ನನ್ನ ಅಮ್ಮ ಇದ್ದಾರೆ, ದೊಡ್ಡಮ್ಮ ಇದ್ದಾರೆ. ದೊಡ್ಡಪ್ಪ ಎಲ್ಗೋ
ತೋಟಕ್ಕೆ ಹೋಗೋರೆ. ಮೇಲ್ಗಡೆ ಇದೆ ತೋಟ, ಇದೆ ಮೇಲ್ಗಡೆ ತೋಟಕ್ಕೆ ಹೋಗೋರೆ, ಮತ್ತೆ ಬರ್ತಾರೆ. ಹಾಯ್ ಹೇಳಿ. ಹಾಯ್. ಈಗ ನಾನು ದೊಡ್ಡಮ್ಮ, ಸಾರಿ ಚಿಕ್ಕ ದೊಡ್ಡಮ್ಮ, ಇದು ಅದಕ್ಕೆ ಇದ ಪಾಪು. ಹಾಯ್ ಏನು? ಹಾಯ್ 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 ಹಾಯ್. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಇಲ್ಲ ಏನಿಲ್ಲ, ಇದು ನನ್ನ ಮದರಿಂಗ್ಯ, ಇದು ನಮ್ಮ ಚಿಕಣ್ಣ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಚಿಕಣ್ಣ ನಮ್ಮ ಅಜ್ಜಿ, ಅಮ್ಮನಮ್ಮ, ಅಜ್ಜಿ. ಹಾಯ್ 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 ಹಿಂಗೆ ಮಾಡೋ. ಹಾಂ ಇಲ್ಲಣ್ಣ. ಹಾಯ್ ಮಾಡುವ. ಹಾಯ್. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಯಾವ ಇವೆಲ್ಲ? A few moments later. ಇದು ದೊಡ್ಡಮ್ಮನವ್ರ ತೋಟ, ಕಾಫಿ ತೋಟ, ಫುಲ್ ಕಾಫಿ. ಇವೆಲ್ಲ ಇದೆ ಸಿಲ್ವರ್ ಮರ, ಇವೆಲ್ಲ ಸಿಲ್ವರ್ ಮರ, ಬಾಳೆ ಗಿಡ ಒಂಥರ ಚೆನ್ನಾಗಿದೆ. ಅಲ್ಲಿ ಆ ತುದಿ ತನಕ ಇದೆ, ಅಲ್ಲಿ ಮೇಲ್ ತನಕ ಇದೆ ತೋಟ. ಕಾಫಿ, ಕಾಫಿ ಎಲ್ಲ ತೆಗ್ದಿದ್ದಾರೆ. ಪಪ್ಪಾಯ ಒಂದು 7 ಗಂಟೆ ಆಗುವಾಗ ನಂದು ದೊಡ್ಡ ತಂಗಿ ಮತ್ತು ಭಾವ ಮೈಸೂರಿಂದ ಬರ್ತಿದ್ದಾರೆ, ಆ್ಯಂಡ್ ಮಕ್ಕಳು ಬರ್ತಿದ್ದಾರೆ. ಇಬ್ಬರು ಸೊಸೆಯರು. ಸೊ ಅವ್ರು ಬಂದಮೇಲೆ ಅವ್ರು ಬರಾಗ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಗೈಸ್. ಅಷ್ಟವರೆಗೂ ಸ್ವಲ್ಪ ಬ್ರೇಕಲ್ಲಿರ್ತೀನಿ. ಸ್ವಲ್ಪ ಟಯರ್ಡ್ ಆಗಿದೆ, ತುಂಬ ಟಯರ್ಡ್ ಆಗಿದೆ. ಒಬ್ಬನೇ ಬಂದಿರೋದಲ್ಲ, ತುಂಬ ಟಯರ್ಡ್ ಆಗಿದೆ. ಸೊ ಒಂದು 7 ಗಂಟೆ ಆಗಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. A few minutes later. ನಮ್ಮ ಭಾವ ತಂಗಿರು ರೂಟ್ ಮಿಸ್ ಆಗಿದೆ. ಹೊನ್ನಳ್ಳಿ ಬಂದಿಲ್ವ ಇನ್ನೂ? ಫುಲ್ ಡಿಸ್ಕಷನ್. ಬೋಲ್ಡ್ ಹಾಕರಂತ ಇನ್ನೂ ಹೊನ್ನಳ್ಳಿ ಗಂಟೆ ಬಂದಿಲ್ಲ ಅವರು. ರೋಡ್ ಬಂದು ಮುಂದಕ್ಕೆ ಬೀಟಿ ಕಟ್ಟೆ ಗೊತ್ತಿಲ್ಲ, ಅಲ್ಲೇ ಹಿಂಗೆ ಟರ್ನ್ ಹಿಂಗೆ ರೋಡ್ ಈ ಕೈ ಅಷ್ಟೇ. ಇನ್ನು ಜಾಸ್ತಿ ಅವಾಗ ನನಗೆ ದೊಡ್ಡಪ್ಪನ ಇಂಟ್ರೊಡ್ಯೂಸ್ ಮಾಡೋಕ್ಕಾಗಲಿಲ್ಲ. ಸೊ ಇವರೇ ನಮ್ಮ ದೊಡ್ಡಪ್ಪ. ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು, ಗದ್ದೆ ತೋಟ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಇವಾಗ ಪಾಪು ಜೊತೆ ಆಟ ಆಡ್ತಾ ಟೈಮ್ ಪಾಸ್. ದೊಡ್ಡದ ಇನ್ನೊಂದಿಲ್ವಾ ಮೀಡಿಯಮ್ದು? ಬೆಳಿಗ್ಗೆ ಫೈನಲಿ ಗಾಯ್ಸ್, ನನ್ನ ತಂಗಿ ಭಾವ ಬಂದ್ಬಿಟ್ರು. ಎಲ್ಲೆಲ್ಲೋ ಸುತ್ಕೊಂಡು ಬಂದ್ರೆ ಗೊತ್ತಿಲ್ಲ, ಬಂದಮೇಲೆ ಕೇಳೋಣ ಇಲ್ಲಿ. ಕಾಣ್ತಿಲ್ಲ ಬಾ. ಚೆನ್ನಾಗಿದ್ದೀನಿ, ನೀವ್ ಚೆನ್ನಾಗಿದ್ದೀರಾ? ಎಂತ ವ್ಲಾಗ್ ಮಾಡ್ತಾ ಇದೀಯಾ? ನಾನು ನಾಳೆಯಿಂದ ಸ್ಟಾರ್ಟ್. ಓ ಮೈ ಗಾಡ್. ಹಾಯ್ 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 ಹಾಯ್. ಗೊಂಬೆ ಗೊಂಬೆ ಏಯ್ ಗೊಂಬೆ ಹಾಯ್ ಹಾಯ್.
ಹೇಳಿದ್ರಲ್ಲ ನಾನು ಕವಡಿ ಕಟ್ಟಲ್ಲ ಅದೇನೋ ಹೇಳಿದ್ನಲ್ಲ ನಾನು ಇದು ಏನದು ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್. ಆಯ್ತು, ಆಮೇಲೆ ಅದು ಊರು 4 ಇದೆ ನೀನು ಎತ್ಕಳೆ ಇವಳ ಹಾಯ್ ಮಾಡು ಬ್ಲಾಗ್ ಅಲ್ಲಿ ಹಾಯ್ ಮಾಡ ಹಾಯ್ ಮಾಡು ಹಾಯ್ ಹಾಯ್ ಮಾಡು ಚಿನಿ ಹಾಯ್ ಮಾಡು ಹಾಯ್ ಹಾಯ್ ಮಾಡ ಹಾಯ್ ತಂಗಿ ಪಾಪು ಆಮೇಲೆ ಪಾಪು ಪಾಪು ತಂಗಿ ಪಾಪು ಹಂಗೆ ಮಾಡ್ಬಾರ್ದು ಒಂದು ಕೈ ಎಲ್ಲ ತಂಗಿ ಹಾಯ್ ಮಾಡು ಮಮ್ಮಿ ಬರೀ ಇಂಥದೆಯಾ ಹಾಯ್ ಮಾಡು ಹಾಯ್ ಮಾಡು ಮುತ್ತು ಕೊಡು ಅದು ತುಟಿಗೆ ಕೊಡೋದು ಕೆನ್ನಿ ಕೊಡಕ್ಕಿಲ್ಲ ನಾವೆಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ? ಈಟಿಂಗ್ ಕುರ್ಕುರೆ ಪಾಪ ಅಲ್ಲ ಅದು ಯಾರದು ತಮ್ಮ ಮಾನ್ವಿ ಐರಾ ಹಾಯ್ ಐರಾ ಇಲ್ಲಿ ಇಲ್ಲಿ ಹಾಯ್ ಹಾಯ್ ಗೊತ್ತಾಗ್ತ ಈಗ ಪತ್ತೆ ಮಾಡ್ತಾನೆ ಎಸ್ ಗಾಯ್ಸ್, ಎಲ್ಲರದು ಊಟ ಆಗಿ ನಾವು ಕೂತಿದ್ವಿ. ಆ್ಯಂಡ್ ನಾಳೆ ಬೆಳಿಗ್ಗೆ ಟೆಂಪಲ್ ಹೋಗೋಕ್ಕಿದೆ, ಸೊ ಬೇಗ ಹೇಳಾಗಿದೆ ಅರೌಂಡ್ 5 o'clock. ಸೊ ನಾನು ಈ ವ್ಲಾಗನ್ನು ಪಾರ್ಟ್ 1 ಪಾರ್ಟ್ 2 ಆಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಗಾಯ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಗುಡ್ ನೈಟ್, ಟೇಕ್ ಕೇರ್.